ಆರ್ಸಿಬಿ ನೂತನ ನಾಯಕನ ಹೆಸರನ್ನ ಘೋಷಿಸಲಾಗಿದೆ. ರಜತ್ ಪಟೇದಾರ್ ಆರ್ಸಿಬಿ ನೂತನ ನಾಯಕ. ಸ್ಫೋಟಕ ಬ್ಯಾಟರ್ ರಜತ್ಗೆ ಈ ಪಟ್ಟ ಒಲಿದು ಬಂದಿದೆ. ರಜತ್ ಪಟೇದಾರ್ ಆರ್ಸಿಬಿ ನೂತನ ನಾಯಕರಾಗಿದ್ದಾರೆ. ಆರ್ಸಿಬಿ ನೂತನ ನಾಯಕನ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ನಿಜಕ್ಕೂ ಕೂಡ ರಜತ್ ತಂಡವನ್ನ ಹೇಗೆ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಬಹಳ ಕುತೂಹಲವನ್ನ ಹೆಚ್ಚು ಮಾಡಿದೆ. ಕಳೆದ ಸೀಸನ್ ವಿಚಾರಕ್ಕೆ ಬರುವುದಾದ್ರೆ ರಜತ್ ಸ್ಫೋಟಕ ಆಟವನ್ನಾಡಿದ್ದಾರೆ. 27 ಪಂದ್ಯ 799 ರನ್ ಅನ್ನು ಗಳಿಸಿದ್ದಾರೆ ಈ ಆಟಗಾರ. ಈಗ ರಜತ್ ತಂಡವನ್ನು ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ತಾರೆ, ಅವರ ಸ್ಟ್ರೆಂತ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ. RCB ಅಂದಾಗ ಬಹುದೊಡ್ಡ ಕ್ರೇಜ್ ಇದೆ. ಆ ಕ್ರೇಜ್ಗೆ ಈ ನಾಯಕ ಯಾವ ರೀತಿ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಸದ್ಯ RCB ನೂತನ ನಾಯಕನ ಹೆಸರನ್ನು ಘೋಷಿಸಲಾಗಿದೆ. ಸ್ಫೋಟಕ ಬ್ಯಾಟರ್ ರಜತ್ಗೆ ಈ ಪಟ್ಟ ಒಲಿದು ಬಂದಿದೆ. ರಜತ್ ಪಟೇದಾರ್ RCB ನೂತನ ನಾಯಕ. ಸ್ಫೋಟಕ ಬ್ಯಾಟರ್ ರಜತ್ಗೆ ಈ ಪಟ್ಟ ಒಲಿದಿರೋದ್ರಿಂದಾಗಿ ಬಹಳಷ್ಟು ಕುತೂಹಲ ಹೆಚ್ಚು ಮಾಡಿದೆ. ಬಲಗೈ ಬ್ಯಾಟರ್ ಈ ರಜತ್ ಈಗಾಗಲೇ 27 ಪಂದ್ಯಗಳಲ್ಲಿ 799 ರನ್ನನ್ನು ಗಳಿಸುವ ಮೂಲಕ ತಮ್ಮ ಸ್ಟ್ರೆಂತನ್ನು ಆಟಗಳಲ್ಲಿ ಅವರು ಪ್ರದರ್ಶನ ಮಾಡಿದ್ದಾರೆ. ಬಟ್ ನಾಯಕತ್ವ ಅಂದಾಗ ಬಹುದೊಡ್ಡ ಜವಾಬ್ದಾರಿ. ಆ ರೆಸ್ಪಾನ್ಸಿಬಿಲಿಟೀಸ್ನ ಹೇಗೆ ಅವರು ಪೂರೈಸ್ತಾರೆ ಮತ್ತು RCB ಕ್ರೇಜ್ಗೆ ಒಂದು ನ್ಯಾಯವನ್ನು ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ರಜತ್ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಬಹಳಷ್ಟು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಾಟೀಲ್ ನೀಡ್ತಾರೆ. ಮಲ್ಲಿಕಾರ್ಜುನ್, RCB ನೂತನ ನಾಯಕನ ಆಯ್ಕೆಯಾಗಿದೆ. ರಜತ್ಗೆ ಆ ಪಟ್ಟ ಒಲಿದು ಬಂದಿದೆ. ಬಟ್ ಇಲ್ಲಿ ಸ್ಟ್ರೆಂತನ್ನು ಗಮನಿಸಬೇಕಾಗತ್ತೆ. RCB ಅಂದಾಗ ಬಹುದೊಡ್ಡ ಕ್ರೇಜ್ ಇದೆ. ಕಳೆದ ನಾಯಕತ್ವಕ್ಕೆ ಹೋಲಿಸಿಯೇ ನಾವು ನೋಡೋದಾದರೆ ರಜತ್ ಸ್ಟ್ರೆಂತ್ ಏನು, ರಜತ್ ರೆಸ್ಪಾನ್ಸಿಬಿಲಿಟೀಸ್ ಏನು, ಇದ್ರ ಬಗ್ಗೆ ಏನಿದೆ ಮಾಹಿತಿ? ದಿವ್ಯಶ್ರೀ, ಖಂಡಿತವಾಗ್ಲು ಬೆಳಗ್ಗೆಯಿಂದಾನೇ ತುಂಬಾ ಕುತೂಹಲ ಮೂಡಿಸಿತ್ತು. 10:30 RCBಯ ನೂತನ ಕ್ಯಾಪ್ಟನ್ ಆಯ್ಕೆ ನಡೆಸಲಾಗತ್ತೆ ಅಂತ RCB ಘೋಷಣೆ ಮಾಡಿತ್ತು. ಅದರ ಪ್ರಕಾರ ಈಗ ರಜತ್ ಪಟೇದಾರ್ ಹೊಸ ನಾಯಕನಾಗಿ RCB ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ನೀವು ಅದ್ಭುತವಾದ ಒಂದು ಪ್ರಶ್ನೆಯನ್ನ ಕೇಳಿದ್ರಿ. ಅನುಭವ ಕಡಿಮೆ ಇದೆ, ಬಟ್ ತಂಡದಲ್ಲಿ ಅನುಭವ ಜಾಸ್ತಿ ಇದೆ ಇರುವಂತಹ ಕೊಹ್ಲಿ ಇರುವಾಗ ಇವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರನೇ ನಡೀತಾರೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಬಟ್ ಪಟೇದಾರ್ಗೆ ಅನುಭವ ಇಲ್ವಾ ಅಂತ ನೋಡೋದಕ್ಕೆ ಹೋದ್ರೆ ಖಂಡಿತವಾಗ್ಲೂ ಇಲ್ಲ. ಅವರು ದೇಸಿ ಆಟಗಳಲ್ಲಿ ತಂಡವನ್ನ ಮುನ್ನಡೆಸಿದ್ದಾರೆ. ಮಧ್ಯಪ್ರದೇಶ ಆಗಿರ್ಬೋದು, ಬೇರೆ ಬೇರೆ ದೇಶಿ ಟೂರ್ನಿಗಳಲ್ಲಾಗಿರ್ಬೋದು, ತುಂಬಾ ಅದ್ಭುತವಾಗಿ ಅವರ ತಂಡವನ್ನ ಮುನ್ನಡೆಸಿದಂತ ಅನುಭವ ಇದೆ. ಬಟ್ IPL ಅಂತ ಬಂದಾಗ, ಅದರಲ್ಲೂ RCB ಅಂತ ಬಂದಾಗ ಫ್ಯಾನ್ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ, ಈ ಒಂದು ತಂಡವನ್ನ ಮುನ್ನಡೆಸುವಂತ ಶಕ್ತಿ ಇದೆಯಲ್ಲ, ಇದು ಇವ್ರಿಗೆ ಇದೆಯಾ ಅಂತ ನೋಡೋದಕ್ಕೆ ಹೋದ್ರೆ ಖಂಡಿತವಾಗ್ಲೂ ಎಲ್ಲೋ ಮೈನಸ್ಗಳೇ ಜಾಸ್ತಿ ಕಾಣಿಸೋದ್ರಲ್ಲಿ ಡೌಟ್ ಇಲ್ಲ. ಬಟ್ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯೋದ್ರ ಹಿಂದೆನೂ ಬಹಳ ಚರ್ಚೆಗಳಾಗ್ತಾ ಇತ್ತು. ಫಿಲ್ ಸಾಲ್ಟ್ ಕೊಡ್ಬೋದು, ಅಥವಾ ಲಿವಿಂಗ್ ಸ್ಟೋನ್ ಅಂತ ಅತ್ಯದ್ಭುತ ಆಟಗಾರಿದ್ದಾರೆ. ಅನುಭವದ ಜೊತೆಗೆ ದೇಶವನ್ನ ಮುನ್ನಡೆಸಿದಂತ, ದೇಶದ ಕ್ರಿಕೆಟ್ ಮುನ್ನಡೆಸಿದಂತ ಅನುಭವ ಇದೆ. ಇದೆಲ್ಲವೂ ಕೂಡ ಪರಿಗಣಿಸಲಾಗಿ ಅವ್ರಿಗೆ ಕೊಡ್ತಾರೆ ಅಂತ ಇತ್ತು. ಇಲ್ಲ, ಕೊಹ್ಲಿ ಅವ್ರನ್ನೇ ಮತ್ತೆ ನಾಯಕರನ್ನಾಗಿ ನೋಡೋದಕ್ಕೆ ಎಲ್ಲಾ ಅಭಿಮಾನಿಗಳು ಹಾತೊರಿತಾ ಇದ್ರು. ಬಟ್ ಅವ್ರಿಗೂ ಅದು ಕೂಡ ಆಗ್ಲಿಲ್ಲ. ರಜತ್ ಪಟೇದಾರಿ ಕೊಟ್ಟಿದ್ದು ಎಲ್ಲೋ ಒಂದು ಕಡೆಗೆ ಶಾಕಿಂಗ್ ಅಂತ ಅನ್ಸುತ್ತೆ. ಯಾಕಂದ್ರೆ ತಂಡದಲ್ಲೂ ಕೂಡ ಇನ್ನೂ ಆಟಗಾರರು ಇದ್ರು. ಇವರು ಕೇವಲ IPL ನಲ್ಲಿ 27 ಪಂದ್ಯಗಳನ್ನ ಆಡಿರ್ಬೋದು. ಅಲ್ಲಿ 799 ರನ್ಗಳನ್ನ ಗಳಿಸಿದ್ದಾರೆ. ಒಂದು ಶತಕ ಕೂಡ ಇದೆ, 7 ಅರ್ಧಶತಕ ಇದೆ. RCB ಪರವಾಗಿ ಕಳೆದ ಸೀಸನ್ ನಲ್ಲಿ ತುಂಬಾ ಅದ್ಭುತವಾಗಿ ಆಡಿದ್ರು. ಅದೇ ಕಾರಣಕ್ಕಾಗಿ ಈ ಒಂದು ಪತ್ರವನ್ನ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ಕಳೆದ ಸೀಸನ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಕೂಡ ವೈಫಲ್ಯ ಹೊಂದಿದ್ರು. ಪಟೇದಾರ್ ಮಾತ್ರ ಅದ್ಭುತವಾದ ಇನ್ನಿಂಗ್ಸ್ ಗಳನ್ನ ಕಟ್ಟಿದ್ರು. ಬ್ಯಾಕ್ ಟು ಬ್ಯಾಕ್ ಹಾಫ್ ಸೆಂಚುರಿಗಳನ್ನ ಹೊಡೆದು ತಂಡವನ್ನ ಮುನ್ನಡೆಸಿದ್ರು. ಪಟೇದಾರ್ ಆಯ್ಕೆ ಹಿಂದೆ ಏನಿದೆ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಯಂಗ್ ಅಂದ್ರೆ ನಾವು ಮುಂದಿನ 5-6 ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ IPL ನಲ್ಲಿ RCB ತಂಡದ ನಾಯಕರಾಗಿ ಉಳಿಯುವಂತ ಅರ್ಹತೆ ಖಂಡಿತವಾಗ್ಲೂ ಇದೆ. ಮತ್ತೆ ಅದರ ಜೊತೆಗೆ ಕೊಹ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಆ ತಂಡವನ್ನ ಅದ್ಭುತವಾಗಿ ಇಬ್ರು ಕೂಡಿ ನಡೆಸಿಕೊಂಡು ಹೋಗ್ತಾರೆ. ಈ ತಂಡ ಈ ಸರಿ 18 ವರ್ಷ ನಾವು ಕಪ್ ಗೆದ್ದಿಲ್ಲ, ಈ ಸರಿ ಗೆಲ್ಲುವಂತ ಒಂದು ಉತ್ಸಾಹದಲ್ಲಿದ್ದಾರೆ. ಯುವಕರಿಗೆ ಈ ಸರಿ ಕಪ್ ನಮ್ದೇ ಅನ್ನುವಂತ ಭಾವನೆಯೊಂದಿಗೆ ರಜತ್ ಪಟೇದಾರ್ನ ಕ್ಯಾಪ್ಟನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ದಿವ್ಯಶ್ರೀ. ಮಲ್ಲಿಕಾರ್ಜುನ್, ಈಗ ಬ್ಯಾಟಿಂಗ್ ಅಲ್ಲಿ ಎಕ್ಸಲೆನ್ಸಿಗೂ ಲೀಡರ್ಶಿಪ್ಗೂ ಬಹಳ ಡಿಫ್ರೆನ್ಸ್ ಇದೆ. ಸೊ ಇದನ್ನ ಹೆಂಗ್ ತಗೊಂಡು ಹೋಗ್ಬೋದು ಅಂತ?
ಖಂಡಿತ ಬ್ಯಾಟಿಂಗ್ ನಲ್ಲಿ ಅತ್ಯುತ್ತಮವಾಗಿ ಫಾರ್ಮ್ ನಲ್ಲಿ ಇದ್ದವ್ರನ್ನ ಕ್ಯಾಪ್ಟನ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗ್ಬೋದು ಅಂತ ಸಾಕಷ್ಟು ತಂಡಗಳನ್ನ ನಾವು ನೋಡಿ ಕಲ್ತಿದೀವಿ. ಅವರು ಕೂಡ ವೈಫಲ್ಯವನ್ನ ಹೊಂದಿದ್ದಾರೆ. ಬಟ್ ಇಲ್ಲಿ ರಜತ್ ಪತ್ತೇದಾರ್ಗೆ ಆ ಒಂದು ಕ್ಷಮತೆ ಇತ್ತ ಅನ್ನೋದು ತಂಡದ ಆಯ್ಕೆ ಸಮಿತಿ ಮುಂದಿತ್ತ ಅನ್ನೋದು ನಾವು ಹೊರಗಡೆ ಅಭಿಮಾನಿಗಳು ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ಎಲ್ಲೂ ಇಲ್ಲ ಅಂತ ಅನ್ಸುತ್ತೆ. ಕೇವಲ ಒಬ್ಬ ಭಾರತೀಯನ್ನ ಕ್ಯಾಪ್ಟನ್ ಮಾಡೋದಕ್ಕೆ ಮಾಡಿದ್ರ ಅಥವಾ ಆಯ್ಕೆ ಸಮಿತಿ ಮುಂದೆ ಯಾವ್ದು ಆಯ್ಕೆಗಳೇ ಇರ್ಲಿಲ್ವಾ ಈ ಸರಿ? ಅವರು ನಮ್ಗನ್ಸಿದ ಮಟ್ಟಿಗೆ ಫಿಲ್ ಸಾಲ್ಟ್ ಕೂಡ ಇದ್ರು. ಆಮೇಲೆ ಭುವನೇಶ್ವರ್ ಕುಮಾರ್ ಅನುಭವಿ ಆಟಗಾರ, ಭುವನೇಶ್ವರ್ ಕುಮಾರ್ ಇದ್ರು, ಲಿವಿಂಗ್ ಸ್ಟೋನ್ ಇದ್ರು. ಇದೆಲ್ಲ ಹೊರತುಪಡಿಸಿ ಕೊಹ್ಲಿ ಅವರಿಗೆ ಮತ್ತೆ ಫೋರ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ರಜತ್ ಪತ್ತೇದಾರ್ಗೆ ಅಷ್ಟ್ರ ಮಟ್ಟಿಗೆ ಕ್ಷಮತೆ ಇಲ್ಲ ಅನ್ನೋದು ಖಂಡಿತವಾಗ್ಲೂ ಮೇಲ್ನೋಟಕ್ಕೆ ಗೊತ್ತಾಗತ್ತೆ. ಬಟ್ ಇನ್ನು ಕೂಡ ಈ ಒಂದು ಟೂರ್ನಿ ಮಾರ್ಚ್ ಇಂದ ಆರಂಭ ಆಗೋದ್ರಿಂದ IPL ಅನ್ನೋದು ಹೊಡಿಬಡಿ ಆಟ ಆಗಿರೋದ್ರಿಂದ ಅಲ್ಲಿ ಅನುಭವಿ ಆಟಗಾರರ ಜೊತೆಗೆ ಅವರ ಒಂದು ಅನುಭವನ ಹಂಚಿಕೊಂಡು ಇವ್ರು ಯಾವ ರೀತಿ ಕ್ಯಾಪ್ಟನ್ಸಿ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ರೈಟ್ ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.